ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಬೆಳಗ್ಗೆನೇ ಇದ್ದು ಪೂಜೆ ಎಲ್ಲ ಮುಗಿಸಿದ್ದಾಯಿತು. ಫ್ರೆಶ್ ಮಂಡೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಪೂಜೆ ಎಲ್ಲ ಮುಗ್ದು ಇವಾಗ ತಿಂಡಿಗೆ ರೆಡಿ ಮಾಡಬೇಕು. ನೀರು ದೋಸೆ ಮಾಡ್ತಾಯಿದ್ದೀನಿ. ಸೊ ಈಸಿ ಅಲ್ವಾ ಅಂತ. ಆ್ಯಂಡ್ ಶಿವ ಅವರು ಇವಾಗ ಕಾರ್ ವಾಶ್ ಮಾಡೋಕ್ಕೆ ಬಂದಿದ್ದಾರೆ. ಅದನ್ನು ನಾನು ಸ್ವಲ್ಪ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಒಂದು ರೌಂಡು ತೋರಿಸ್ತೀನಿ. ಎಷ್ಟು ದಿನ ಆಗಿತ್ತು ಕಾರ್ ವಾಶ್ ಮಾಡಿ? ಲೆಕ್ಕನೇ ಇಲ್ಲ. ಮಿಂಚಿಸ್ತಾ ಇದ್ದೀರಾ? ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಟೈಮ್ ಕೊಡೋಕ್ಕಾಗಲ್ಲ ಅಲ್ವಾ ನಮ್ಮ ಕೈಲಿ? ಇಷ್ಟೊಂದು ಖರ್ಚು ಮಾಡಿ ತೊಗೊಂಡಿರ್ತೀವಿ ಒಂದು ವಸ್ತುನ. ಎಷ್ಟು ಇದಕ್ಕೆ ಇನ್ಶೂರೆನ್ಸ್ ಅಂತೆ, ಅದಂತೆ ಇದಂತೆ ಅಂತ ಎಷ್ಟೆಷ್ಟೆಲ್ಲ ಮಾಡ್ತಾಯಿರ್ತೀವಿ. ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಕೊಟ್ಟು ದುಡ್ಡು ಖರ್ಚು ಮಾಡೋಂಗಿಲ್ಲ, ಏನಿಲ್ಲ. ಈಗ ಒಂದು ಬಕೆಟ್ ನೀರು ತೊಗೊಂಡು ಆಗಲ್ಲ ಅಲ್ಲ? ಅದೇ ಕಷ್ಟ. ಅಂದರೆ ಅದೊಂದು ಬರ್ಡನ್ ಇರುತ್ತೆ ನಿಮಗೆ, ಡ್ಯೂಟಿ ಅಂತ. ಇವಾಗ ಮನಸ್ಸೇ ಬರೋದಿಲ್ಲ. ಮತ್ತೆ ಇನ್ನೇನು ಸಮಾಚಾರ? ಖುಷಿ ಪಡಿ. ನಾನು ರಂಗೋಲಿ ಹಾಕ್ಬಿಡ್ತೀನಿ. ಹಾಗೆ ಫ್ರೆಂಡ್ಸ್, ಶಿವರು ಕಾರೆಲ್ಲ ವಾಶ್ ಮಾಡಿದ್ರು. ಆ್ಯಂಡ್ ಅವರು ಫ್ರೆಶ್ ಅಪ್ ಎಲ್ಲ ಆಗಿ ಇವಾಗ ತಿಂಡಿ ತಿಂದ್ಕೊಂಡು ನಾವು ಹೊರಗಡೆ ಬಂದ್ವಿ. ನಾವು ಬಂದಿದ್ದೀವಿ ಮಹಾಲಕ್ಷ್ಮಿ ಸ್ವೀಟ್ಸ್ಗೆ. ಆ್ಯಕ್ಚುಲಿ ಮಹಾಲಕ್ಷ್ಮಿ ಸ್ವೀಟ್ಸ್ಗೆ ಯಾಕೆ ಬಂದಿದ್ದೀವಿ ಅಂತ ಹೇಳಿದ್ರೆ, ನಾನು ನಮ್ಮ ಮನೆಗೆ ಹೋಗ್ತಾ ಇರೋದ್ರಿಂದ ಸ್ವೀಟ್ಸ್ ತೊಗೊಂಡೋಗೋಣ ಅಂದ್ಕೊಂಡು ಬಂದಿದ್ದೀವಿ. ಹಿಂಗೆ ಯಾವ ಸ್ವೀಟ್ಸ್ ಬೇಕೋ ತೊಗೊಳ್ಳೋಣ ಅಂದ್ಕೊಂಡು ಬಂದಿದ್ದೀವಿ. ಆ್ಯಕ್ಚುಲಿ ನನಗಂತೂ ಪರ್ಸ್ನಲಿ ಹೇಳ್ತೀನಿ, ಸ್ವೀಟ್ಸ್ ಅಂದರೆ ನನಗೆ ಇಷ್ಟ ಇಲ್ಲ. 0.1% ಇಷ್ಟ ಅಂತ ಅಂದ್ಕೊಬೋದು. ನನಗೆ ತುಂಬ ಚೆನ್ನಾಗಿರೋ ಸ್ವೀಟ್ ಕೊಟ್ಟರು ನನಗೆ ಅಷ್ಟೊಂದೇನು ಇಷ್ಟ ಇಲ್ಲ. ಲೈಕ್ ಈ ಥರ ಒಬ್ಬಟ್ಟೇನಾದರೂ ಮಾಡಿದ್ರೆ ಒಂದು ತಿಂತೀನಿ. ಅದು ಬಿಟ್ಟರೆ ಈ ಥರ ಬರ್ಫಿ, ಇಷ್ಟೊಂದು ಸ್ಪೆಷಲ್ ಸ್ವೀಟ್ಸು ನನಗೆ ಅಷ್ಟೊಂದು ಇಷ್ಟಪಡೋದಿಲ್ಲ. ಆ್ಯಂಡ್ ಒಂದು ಟ್ರಯಲ್ ನೋಡೋಣ ಅಂತ ಶಿವರು ಇದನ್ನು ತೊಗೊಳ್ಳೋಣ ಅಂತ ತೊಗೊಂಡ್ರು. ಒಂದು ಟ್ರಯಲ್ ನೋಡೋಣ ಅಂತ. ಬಟ್ ಓಕೆ ಆಗಿತ್ತು. ಬಟ್ ನಿಮಗೆ ಗೊತ್ತಿರುತ್ತೆ ಸ್ವೀಟ್ಸ್ ಎಲ್ಲ ಎಷ್ಟೊಂದು ಕಾಸ್ಟ್ಲಿ ಆಗಿದೆ ಅಂತ. ಸ್ವೀಟ್ಸ್ ಎಷ್ಟು ಡೇಂಜರು, ಅಷ್ಟು ಕಾಸ್ಟ್ಲಿನೇ ಆಗಿರುತ್ತೆ. ಸ್ವೀಟ್ಸ್ ತಿನ್ನಬಾರ್ದು, ಅಂದರೆ ಡಯಟ್ ಇರಲ್ಲ, ಮತ್ತು ಶುಗರ್ ಬರುತ್ತೆ ಅಂತ ಹೇಳ್ತೀವಿ. ಅದೇ ಅನ್ಹೆಲ್ದಿ ಸ್ವೀಟ್ಸ್ಗೆ ಎಷ್ಟೊಂದು ಪ್ರೈಸ್ ಅಂತ ಒಂದು ಸೆಕೆಂಡ್ ನನ್ನ ತಲೆಯಲ್ಲಿ ಯೋಚನೆ ಬಂತು. ಅದಕ್ಕೆ ನಿಮ್ಮ ಹತ್ರ ನಾನು ಈ ವಿಷಯನ ಶೇರ್ ಮಾಡಿಕೊಂಡೆ. ಬಟ್ ಕೆಲವೊಬ್ರಿಗೆ ತುಂಬ ಇಷ್ಟ ಇರುತ್ತೆ ಸ್ವೀಟ್ಸು. ಅಂದರೆ ಈ ಥರ ಅನ್ಹೆಲ್ದಿ ಅಂತ ಹೇಳೋಕ್ಕೆ ಆಗಲ್ಲ ಸ್ವೀಟ್ಸ್ನ. ಯಾಕಂದರೆ ಜಾಸ್ತಿ ಸ್ವೀಟ್ಸ್ ತಿನ್ನೋರಿಗೆ ಆ ಥರ ಶುಗರ್ ಆಗಿರಲಿ, ಏನು ಡಯಾಬಿಟಿಸ್ ಅಂತ ಇರೋದೇ ಇಲ್ಲ. ಕಡಿಮೆ ಸ್ವೀಟ್ಸ್ ತಿಂದ್ಕೊಂಡೆ ಕೆಲವೊಬ್ರಿಗೆ ಡಯಾಬಿಟಿಸ್ ಬಂದಿರೋದು ಉಂಟು. ಸೊ ನಿಮ್ಮ ಹತ್ರ ಇದನ್ನು ಹೇಳ್ಕೊಬೇಕು ಅನ್ನಿಸ್ತು, ಹಾಗೆ ಹೇಳ್ಕೊಂಡೆ. ಹಾಗೆ ಫ್ರೆಂಡ್ಸ್, ಅಲ್ಲಿಂದ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಡುಗೆ ಕೆಲಸ ಎಲ್ಲ ಮುಗಿಸಿದ್ವಿ. ಹಾಗೆ ಸೌಮ್ಯ ಅಕ್ಕ ಅವರು KR ನಗರ ಹೋಗಿದ್ರು, ಮೊನ್ನೆನೇ ಹೋಗಿದ್ರು. ಅದೇ ಹೇಳಿದ್ನಲ್ಲ, ಹೀಗೆ ಸೋಗ್ಲು ಇದ್ಬಿಟ್ಟು ಕಳಿಸ್ಬೇಕು ಅಂತ ಅಮ್ಮ ಹೇಳಿದ್ರು. ಅದಕ್ಕೆ ಅರ್ಜೆಂಟ್ ನೀನೇ ಬರಬೇಕು ಅಂತ ಹೇಳಿದ್ರು. ಸೊ ಸೌಮ್ಯಕ್ಕ ಮತ್ತು ಜೀವಿತು, ಚಿಂಟು ಎಲ್ಲರೂ ಹೋಗಿದ್ರು. ಇವಾಗ ಬಂದರು ಡೈರೆಕ್ಟ್ ನಮ್ಮ ಮನೆಗೇ. ಎಲ್ಲರೂ ಊಟ ಮಾಡ್ಕೊಂಡು ಕೂತಿದ್ವಿ. ಲಾಸ್ಟಲ್ಲಿ ಶಿವರು ಊಟ ಮಾಡ್ತಾಯಿದ್ದಾರೆ. ಅದು ಇದು ಮಾತಾಡ್ಕೊಂಡು ಟಿ ವಿ ಆನ್ ಮಾಡಿಕೊಂಡು, ಜೀವಿತು ಟಿ ವಿಗೆ ಕನೆಕ್ಟ್ ಮಾಡಿದ್ದ ಮೊಬೈಲಿಂದ. ರೀಲ್ಸ್ ಎಲ್ಲ ನೋಡ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡ್ತಾ ಹರಟೆ ಹೊಡ್ಕೊಂಡು ಕೂತಿದ್ವಿ ಎಲ್ಲರೂ. ಆ್ಯಂಡ್ ನಾನು ಕರ್ಕೊಂಡು ಹೋಗೋದಕ್ಕೆ ನನ್ನ ತಮ್ಮ ಬರ್ತಾನೆ. ಫೋನ್ ಮಾಡಿದ್ದೆ, ಇನ್ನೇನು ಆನ್ ದ ವೇ ಇದ್ದೀನಿ, ಬರ್ತಾಯಿದ್ದೀನಿ ಅಂತ ಹೇಳ್ದೆ. ಇಲ್ಲಿಗೆ ಊಟಕ್ಕೆ ಬಂದ್ಬಿಡು. ಆಮೇಲೆ ಊಟಕ್ಕೆ ಒಬ್ಬಟ್ಟು ತೊಗೊಂಬಂದಿದ್ವಿ ಬರ್ತಾ ಸ್ವೀಟ್ಸಲ್ಲಿ. ಒಬ್ಬಟ್ಟು ಜೊತೆಗೆ ಬೇಳೆ ಸಾಂಬಾರು ಮತ್ತು ರೈಸು, ಪಲ್ಯ ಇಷ್ಟನ್ನು ಊಟಕ್ಕೆ ರೆಡಿ ಮಾಡಿದ್ವಿ. ಮತ್ತು ನನ್ನ ತಮ್ಮನೂ ಬಂದ ಊಟ ಮಾಡ್ತಾಯಿದ್ದಾನೆ. ಬಂದ ತಕ್ಷಣ ಲೇಟ್ ಆಗೋಗಿತ್ತು ಆಲ್ರೆಡಿ. ಅವನು 1:30 2 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದ. ಬಟ್ ಟೈಮ್ ಆಲ್ರೆಡಿ ಆಗೋಗಿತ್ತು, 2:30 ಹತ್ತಿರ 3 ಗಂಟೆ ಆಗೋಗಿತ್ತು. ಅವ್ನಿಗೂ ಊಟ ಹಾಕ್ಬಿಟ್ಟು ನಾವು ಕೂತಿದ್ವಿ. ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ತಮ್ಮ ಬಂದಿದ್ದಾನೆ ನನ್ನ ಕರ್ಕೊಂಡು ಹೋಗೋಕ್ಕೆ. ಸೊ ಇವಾಗ ತಾನೇ ಮುಖ ತೊಳ್ಕೊಂಡು ಬಂದೆ ರೆಡಿ ಆಗೋಣ ಅಂತ. ಆ್ಯಂಡ್ ಇವಾಗ ರೆಡಿ ಆಗಿಬಿಟ್ಟು, ಅದೇ ಹೇಳಿದ್ನಲ್ಲ ನೆನ್ನೆ ವೀಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ, ಸೋಗ್ಲು ಒಯ್ತಾರಂತೆ ನನಗೆ. ಸೋಗ್ಲು ಇಸ್ಕೊಂಡು ನಾನು ಹೋಗಬೇಕು. ಸೊ ಬನ್ನಿ, ರೆಡಿ ಆಗ್ತೀನಿ. ಹಾಯ್ ಗೈಸ್, ಫೈನಲಿ ನಾನು ರೆಡಿ ಆಗಿದ್ದೀನಿ. ಎಷ್ಟು ಪಟ್ ಅಂತ 20 ನಿಮಿಷಕ್ಕೆ ರೆಡಿ ಆದೆ ನೋಡಿ. ಇವಾಗ ಒಂದು ರೀಲ್ ಮಾಡೋಣ ಅಂತ ರೆಡಿ ಮಾಡಿಸ್ತೇವೆ ಅವ್ರನ್ನೂ. ಒಂದು ರೀಲ್ ಮಾಡಿಬಿಡ್ತೀವಿ. ಬೇಗ ಸೆಲೆಕ್ಟ್ ಮಾಡಿ ಒಂದು ರೀಲ್ ಮಾಡಿಬಿಟ್ಟು
ನನ್ನ ಹೆಂಡತಿನ ಬೀಳ್ಕೊಡುವ ಸಮಾರಂಭ. ಏನು ವರ್ಷ ಗಟ್ಟಲೆ ಬೀಳ್ಕೊಡೋ ಥರ ಆಡ್ತಾ ಇದ್ದೀರಲ್ಲ. ಒಂದು ತಿಂಗಳು ಬೀಳ್ಕೊಡ್ಬೇಕಲ್ಲ. ಮುಖನೇ ಕಾಣಿಸ್ತಾ ಇಲ್ಲ. ಬೀಳ್ಕೊಡುವ ಸಮಾರಂಭ ಹೆಂಡತಿನ ಕಳಿಸ್ಕೊಡ್ಬೇಕಲ್ಲ ಆಷಾಢಕ್ಕೆ. ರಕ್ಷಿತ ನಿಮ್ಮ ಕಡೆ ಹೆಂಗಿಲ್ಲ ಅಲ್ಲ? ಕವರ್ ಹಾಕ್ತಕ್ಕೆ ಇಲ್ಲ ಮೊದಲು ತಗೊಂಡು ಏನು ಮೇಡಮ್ ಹೊರಟ್ರಿ? ಹೊರಟೆ ಇನ್ನು ಹೋಗ್ಬಿಟ್ಟು ಬನ್ನಿ. ಕಾಯ್ತಾ ಇರ್ತೀವಿ, ನೀವು ಬರುವ ದಾರಿಯನ್ನು ಎದುರು ನೋಡ್ತಾ ಇರ್ತೀವಿ. ಹೋಗೋದಿಲ್ಲ ಅಕ್ಕ, ನಮಗೆ ಏನು ನಾವಿಂಥ ವಿಷಯದಲ್ಲೆಲ್ಲ ಕಟ್ಟುನಿಟ್ಟು. ಹಂಗಾಗಕ್ಕೆ ಫ್ರೆಂಡ್ಸ್ ಎಂಗೇಜ್ಮೆಂಟ್ ಆಗಿತ್ತು. 1-2 ಡೇಸ್ಗೆ ಮೆತ್ಕೆ ಹೊಟ್ಟೋಗ್ಬಿಟ್ಟವನೆ. ನಾವು ಊಟಕ್ಕೆ ಬರ್ತೇನೆ ಅಂದ್ರೆ ಏನು ರಿಪೇರಿ ಕೊಡಕ್ ಹೋಗಿದ್ದೆ, ಮಿಕ್ಸಿನ ಹಂಗೆ ಹೊಟ್ಟೋಗ್ರೆ ಕದ್ದೋಗವನೆ. ಅವ್ನ ಹೆಂಡತಿ ಹೇಳಿದ್ಮೇಲೆ ನಮ್ಗೆ ಗೊತ್ತಾಗಿದ್ದು. ನನ್ನ ಹೆಂಡತಿ ಅಂತದೆಲ್ಲ ಮುಚ್ಚಿರೋದಿಲ್ಲ, ಕೊಟ್ಬಿಡ್ತೀನಿ. ನಾನು ಯಾವ ಹೆಸರು ಮುಚ್ಚಿಡಲ್ಲ, ಒಬ್ಬರಿಗೆ ಎಲ್ಲ ಮಿಚ್ಚಿಡ್ತಾ ಇರ್ತೀನಿ. ಬಟ್ಟು ರಮೇಶ ಬರ್ಲಿಲ್ಲ. ಅಥರ್ವ ನಿಮ್ಮ ಮತ್ತೆ ಹೋಗ್ತಾ ಇದ್ದಾರೆ. ಅಥರ್ವ ಯಾಕೆ ಏನಾಯ್ತಾ? ಏನಾಯ್ತಾ? ಅವಳು ಗೊತ್ತಾಯ್ತಾ? ಅಲ್ಲ ಗುರು, ಹೇಳ್ತಾರಲ್ಲ ಗುರು, ತಡ್ಕತ ನಾನು. ಯಾಕೆ ಇಷ್ಟು ಓವರ್ ಆಕ್ಟಿಂಗ್ ಮಾಡ್ತಿದ್ದ? ಏನಾಯ್ತು? ಖುಷಿನಾ ನಾನು ಹೋಗೋದು? ಮತ್ತೆ ಬೇಜಾರು. ಯಾಕೆ ಬೇಜಾರು? ಗೊತ್ತಿಲ್ವಾ? ಹೇಳು ಆಯ್ತು ಯಾಕೆ ಅಂತ. ಏನೋ ರತ್ತೆ ಜೊತೆ ಇರ್ತಾರೆ ಮೂರತ್ತು. ಇವನು ಅವ್ನು ಎತ್ಕೊಂಡಿದ್ದೆಲ್ಲ ಇವನಿಗೆ ಬೇಕು ಗಾಯ್ಸ್. ಮತ್ತೆ ಕರಿತೇನೋ ಜೀವ. ಒಂದ್ ತಿಂಗಳು ನಿಮ್ಮ ಅವರಲ್ಲಿ ಒಂದು ತಿಂಗಳ ಯಾಕಾರ ಮಾಡೋದು ಯಾಕಾರ ಖುಷಿಯಾಗಿ ನಿನ್ನ ಒಂದ್ ತಿಂಗಳು ನೋಡಿ ಎಷ್ಟು ವಿಡಿಯೋ ಮಾಡ್ಕೊಡು. ಬ್ಯಾಗ್ ಇಟ್ಕೊಳ್ತಿರೋದ್ನ ನೀವೆಲ್ಲ ಮಾತಾಡ್ಸಿರಿ, ಬಟ್ಟನೆ ಮಾತಾಡ್ಸ್ಲಿಲ್ಲ.
ಬಾಯ್ ಹೋಗೋಣ ಬಾಯ್ ಮಾಡು ಎಲ್ಲರೂ ಬಾಯ್ ಮಾಡು ಅಂತಲ್ವಾ ಬಾಯ್ ಬಾಯ್ ಮಾಡು ಗೊತ್ತು ನೀನು ಎಮೋಷನಲ್ ಆದೆ ಅಂತ ಯಾಕೆ ಇಷ್ಟೊಂದು ಅಂತ ಗೊತ್ತಾಗಿಲ್ಲ ಕಣ್ಣೀರು ಹಂಗೆ ಕಂಟ್ರೋಲ್ ಮಾಡ್ಬಿಡೋ ಹಂಗೆ ಅಲ್ಲಿ ಈಗಲೂ ಗೊತ್ತಾಯ್ತು ಅವ್ನಿಗೆ ದುಃಖ ಜಾಸ್ತಿ ಬಾಯ್ ಬಾಯ್ ನೀನು ಮಂಡದ ಓ ನಿಮ್ಮ ಮಾವ ಹೇಳ್ಬೇಕು ನೀನು ಹೇಳ್ತಾ ಇದ್ದಿಲ್ಲ ನೀವು ಅಪ್ಪಂಗೆ ಅಲ್ಲಿ ಅಲ್ಲಿ ನೋಡು ಬಾಯ್ ಅವನು ಖುಷಿ ಖುಷಿ ಎಲ್ಲ ಹೊರಗಡೆ ಓಡಿಸ್ಬೇಕು ಅಲ್ಲಿಂದ ಅಲ್ಲಿಗೆ ಬಾಯ್ 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 ಖುಷಿ ಅವನೇ ಅವನು ಖುಷಿ ಬಾಯ್ ಬಾಯ್ ಓ ಕೊಟ್ಬಿಡ್ತಾರೆ ಅಂತ ಬಾ ಬಾಯ್ ಮಾಡು ಹೋಗೋಣ ನಾನು ಕರಿತೀನಿ ಸರ್ ಸಾಧ್ಯನೇ ಇಲ್ಲ ಬರಲ್ಲ ಅವನು ಅವ್ನು ಹೋಗೋಗ್ಬಿಡೋದಿದ್ದಾರೆ ಈಗ ಅದು ಯಾವ ವ್ಯಕ್ತಿ ಅಂತ ನೀವೇ ಆಚೆ ಹೋಗಿ ನೀನು ಐತಿ ಅಂತ ನೀವೇ ಆಚೆ ಹೋಗಿ ನಿಮ್ ತಪ್ಪದೆ ಏನು ಹೇಳ್ರಿ ಬಾಯ್ ಅಮ್ಮ ಬಾಯ್ ಬಾಯ್ ಅಕ್ಕ ಬಾಯ್ ಬಾಯ್ ಗ್ಯಾಸ್ ಗ್ಯಾಸ್ ಬಂದ್ಬಿಡ್ತಾ ತರಲ್ಲ ಈಗ ಈ ತರಲ್ಲ ಓಕೆ ತಗೊಂಡು ಹ್ಞೂ ನಾವು ಬರ್ತಾ ಇದ್ದೀವಿ ಲಾಸ್ಟ್ ನಾವು ಹೋಗೋದೀಗ ನಿನ್ಗೆ ಅತ್ತೆ ಹೋಯ್ತಾ ಇದಾರೆ ಅಂತ ನೋಡಿದ್ರೆ ನೀನು ಕರ್ಕೊಂಡು ಹೋಯ್ತಾರ ಅತ್ತೆ ಅಂತ ತಂದ್ರೆ ನಾವು ಕೊಟ್ಬಿಡಪ್ಪ ಅವ್ರಿಗೆ ಎಷ್ಟು ನಿಧಾನಕ್ಕೆ ಹೋಗಿ ಏನು ನಾನು ಕರ್ಕೊಂಡು ಹೋಗ್ತೀನಿ ಅಂತ ನಿಲ್ಸ್ಕೊಬಿಟ್ಟು ಬಾಯ್ ಬಾಯ್ ಮೇಡಮ್ ಅಯ್ಯೋ ಸರಿ ಆಯ್ತು ಹುಷಾರು ಗಾಯ್ಸ್ ಓಟ್ರು ಈಗ ಹೋಗ್ತಾ ಇದ್ದಾರೆ ಯಾರಮ್ಮ ಅತ್ತೆ ಹೋಯ್ತಾ ಬರುತ್ತೆ ಬಾಮ್ಮ ಬರುತ್ತೆ ಬಾಮ್ಮ